ನಮಸ್ಕಾರ. ನನ್ನ ಹೆಸರು ಆಶಿಕ್ ಅಲಿ ಡಿಎಂ. ಸಹ ಸಂಪಾದಕನಾಗಿ ಕೃಷಿಪೇಟೆ ಮಾಸಪತ್ರಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಕೃಷಿ ಪೇಟೆ. ಕೃಷಿಪೇಟೆ ಎನ್ನುವುದು ಒಂದು ಮಾಸಪತ್ರಿಕೆಯಾಗಿದೆ. ಇದು ರಾಜ್ಯಾದ್ಯಂತ ಇರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಮೀಸಲಾದ ಏಕೈಕ ಪತ್ರಿಕೆಯಾಗಿರುತ್ತದೆ. ಈ ಒಂದು ಪತ್ರಿಕೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಕೃಷಿ ಮಾರಾಟ ರಂಗದಲ್ಲಿ ಆಗುತ್ತಿರುವ ಸುಧಾರಣೆಗಳು, ನಿಯಂತ್ರಿತ ಮಾರುಕಟ್ಟೆಗಳ ಪ್ರಯೋಜನಗಳು, ಸೌಲಭ್ಯಗಳು ಮುಂತಾದ ದೈನಂದಿನ ಬೆಳವಣಿಗೆಗಳ ಬಗೆಗೆ ರೈತರಿಗೆ ಮಾಹಿತಿ ನೀಡಲು ಮತ್ತು ರೈತರು ಅವುಗಳ ಪ್ರಯೋಜನ ಪಡೆಯುವಂತೆ ಅವರ ಜ್ಞಾನವನ್ನು ಹೆಚ್ಚಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಒಂದು ಕಾರ್ಯಚಟುವಟಿಕೆಯ ಭಾಗವಾಗಿ 1974 ಡಿಸೆಂಬರ್ 1ರಿಂದ ಮೊದಲನೇ ಸಂಚಿಕೆಯನ್ನು ಪ್ರಾರಂಭ ಮಾಡಲಾಗಿರುತ್ತದೆ. ಈ ಒಂದು ಕೃಷಿ ಮಾರಾಟ ಸಂಚಿಕೆ 1974ರ ಕೃಷಿ ಮಾರಾಟ ಸಂಚಿಕೆಯ ಮುಖಪುಟವನ್ನು ನೋಡಬಹುದು. ಇದರಲ್ಲಿ ನೀವು ಈ ಒಂದು ಚಿತ್ರ, ರೈತರು ಮಾರಾಟ ಮಾಡ್ತಿರುವುದು, ದಲ್ಲಾಳಿಗಳ ಚಿತ್ರ, ಟ್ರ್ಯಾಕ್ಟರ್ ಚಿತ್ರ. ಇದರ ಬೆಲೆ ಒಂದು ₹1.50 ಆಗಿರುತ್ತೆ. ಹಾಗಾಗಿ ನಮ್ಮ ಗೌರವಾನ್ವಿತ ರಾಷ್ಟ್ರಪತಿಗಳು ಆಗಿನ 1974ರಲ್ಲಿ ಇವರು ಸಹ ಇದಕ್ಕೆ ಒಂದು ಮುನ್ನುಡಿಯನ್ನು ಬರೆದಿರ್ತಾರೆ. FA ಅಹಮದ್ ಮಾನ್ಯ ರಾಷ್ಟ್ರಪತಿಗಳು ಇದಕ್ಕೆ ಮುನ್ನುಡಿ ಬರೆದಿರ್ತಾರೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಇಷ್ಟರಲ್ಲಿಯೇ. ಅದರಂತೆ BD ಜತ್ತಿ ನಮ್ಮ ಮಾನ್ಯ ಗೌರವಾನ್ವಿತ 1974ರಲ್ಲಿ ಇದ್ದಂತಹ ಉಪರಾಷ್ಟ್ರಪತಿಗಳು ಸಹ ಮುನ್ನುಡಿಯನ್ನು ಬರೆದಿರ್ತಾರೆ. ಈ ಒಂದು ಮಾನ್ಯ ಗೌರವಾನ್ವಿತ ದೇಶದ ಉಕ್ಕಿನ ಮಹಿಳೆ ಎಂದೇ ಪ್ರಖ್ಯಾತಿ ಹೊಂದಂತಹ ಇಂದಿರಾ ಗಾಂಧಿ ಅವರ ಪರವಾಗಿ ಈ ಒಂದು ಕೃಷಿ ಪೇಟೆಗೆ ತನ್ನ ಒಂದು ಶುಭಾಶಯಗಳನ್ನು ತಿಳಿಸಿರ್ತಾರೆ. ಅದರಂತೆ ಮೋಹನ್ ಸುಖಾಡಿಯಾ 1974ರಲ್ಲಿ ಅಂದಿನ ಗೌರವಾನ್ವಿತ ರಾಜ್ಯಪಾಲರಾಗಿರ್ತಾರೆ. ಇವರು ಸಹ ಇದಕ್ಕೆ ಮುನ್ನಡಿಯನ್ನು ಬರೆದಿರ್ತಾರೆ. ಡಿ ದೇವರಾಜ ಅರಸು ಮುಖ್ಯಮಂತ್ರಿ ಆಗಿರ್ತಾರೆ. ಇವರು ಸಹ ತಮ್ಮ ಒಂದು ಮಂಡಳಿಯು ಮಾರುಕಟ್ಟೆ ನಿಯಂತ್ರಣ, ಕೃಷಿ ಉತ್ಪನ್ನಗಳ ಗುಣಮಟ್ಟದ ಹತೋಟಿ, ಮಾರುಕಟ್ಟೆಯ ಬಗ್ಗೆ ಪ್ರಚಾರ ಮತ್ತು ಸಂಶೋಧನೆಯ ಮೊದಲಾದ ಚಟುವಟಿಕೆಗಳು ಕೈಗೊಂಡಿದ್ದು, ಇದೀಗ ಇವೆಲ್ಲ ಕಾರ್ಯಗಳನ್ನು ಜನರಿಗೆ ತಿಳಿಸುವ ಕೃಷಿಪೇಟೆ ಎಂಬ ಪತ್ರಿಕೆಯ ಪ್ರಕಟಿಸುವ ಯೋಜನೆ ಹಾಕಿಕೊಂಡಿರುವುದು ನಿಜವಾಗಿ ಅಭಿನಂದನೀಯವಾಗಿದೆ ಎಂದು ಮಾಹಿತಿಯನ್ನು ತಿಳಿಸಿರ್ತಾರೆ. ಸಹಕಾರ ಸಚಿವರಾದಂತಹ ರಂಗನಾಥ್ ಅವರು ಸಹ, ಗೌರವಾನ್ವಿತ ರಂಗನಾಥ್ ಅವರು ಸಹ ಇದಕ್ಕೆ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ. ಅರಣ್ಯ ಸಚಿವರಾದ ಹಾಗೂ ಕೈಗಾರಿಕೆ ಮತ್ತು ಸಂಸದೀಯ ವ್ಯವಹಾರದ ಮಂತ್ರಿಯಾಗಿದ್ದಂತಹ ಶ್ರೀಯುತ ಮಾನ್ಯ SM ಕೃಷ್ಣರು ಅವರು ಸಹ ಇದಕ್ಕೆ ಒಂದು ಮುನ್ನುಡಿಯನ್ನು ಬರೆದಿರ್ತಾರೆ. ಕೃಷಿಪೇಟೆ ಒಂದು ಮಾಸಪತ್ರಿಕೆಯ ಚಂದಾದಾರರಾಗಲು ಬಯಸಿದ್ದೇ ಇದ್ದಲ್ಲಿ ತಿಂಗಳಿಗೆ ₹12, ಒಂದು ವರ್ಷಕ್ಕೆ ₹1,200 ವೈಯಕ್ತಿಕವಾಗಿ ಹಾಗೂ 1,400 ವಿವಿಧ ಸಂಘ ಮತ್ತು ಸಂಸ್ಥೆಗಳಿಗೆ ನೀವು ವಾರ್ಷಿಕ ಚಂದಾದಾರರಾಗಿ ಇದರಲ್ಲಿ ಸಹ ನೀವು ಚಂದಾದಾರಿಕೆಯನ್ನು ಪಡೆಯಬಹುದಾಗಿರುತ್ತದೆ. ಹಾಗೂ ತಮ್ಮ ಒಂದು ಲೇಖನಗಳನ್ನು ಪ್ರಕಟಿಸುವಲ್ಲಿ ತಮಗೆ ಇಷ್ಟವಿದ್ದಲ್ಲಿ ಈ ಒಂದು ನಮ್ಮ ಒಂದು ಕಾರ್ಯಾಲಯಕ್ಕೆ ಅಥವಾ ನಮ್ಮ ಒಂದು ಕೃಷಿ ಮಾರಾಟ ವಾಹಿನಿ ವೆಬ್ಸೈಟ್ಗೆ ನೀವು ಭೇಟಿ ಮಾಡಬಹುದಾಗುತ್ತೆ. ನಿಮಗೆ ಒಂದು ಲೇಖನಕ್ಕೆ ಮಂಡಳಿಯ ವತಿಯಿಂದ ₹500 ಕೊಡಲಾಗುತ್ತೆ. ಹಾಗಾಗಿ ಈ ಒಂದು ಕೃಷಿಪೇಟೆ ಮ್ಯಾಗಝಿನ್ ಏನಿದೆ ರೈತರ ಪರವಾಗಿರೋದ್ರಿಂದ ತಾವೆಲ್ಲರೂ ಹೆಚ್ಚಾಗಿ ಇದಕ್ಕೆ ಚಂದಾದಾರರಾಗಬೇಕು. ಇದರಲ್ಲಿ ವಿದ್ಯಾರ್ಥಿಗಳು, ಕೃಷಿ ರಂಗದಲ್ಲಿರುವಂತಹ ಇತರ ಇನ್ಯಾವುದೇ ಸಂಘ ಸಂಸ್ಥೆಗಳು, ವಿಶ್ವವಿದ್ಯಾನಿಲಯಗಳು, ಇಲಾಖೆಗಳು ತಮ್ಮ ಒಂದು ಅಮೂಲ್ಯವಾದ ಸೇವೆಯನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ತೇನೆ. ಧನ್ಯವಾದ.